ಪಂಚಮಶಾಲಿ ಸಮುದಾಯ ಏನು ಹೋರಾಟ ಮಾಡ್ತಾ ಇದೆ, ಇದು ಮನವಿಯನ್ನ ನೇರವಾಗಿ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಕೊಡಬೇಕಿದು. ಮತ್ತು ಪಂಚಮಶಾಲಿ ಸಮುದಾಯ ಹಿಂದುಳಿದಿದೆ ಅಥವಾ ಮುಂದುವರೆದಿದೆ ಅನ್ನೋದನ್ನ ನಿರ್ಧರಿಸಬೇಕಾಗಿರೋದು ಆಯೋಗ. ಅದು ಒಂದು ಸಮೀಕ್ಷೆಯ ಮೂಲಕ ಅಲ್ವಾ? ಈಗ ನೀವು ಅಧ್ಯಕ್ಷರಾಗಿದ್ದಾಗ ಒಂದು ಸಮೀಕ್ಷೆ ಆಯ್ತಲ್ಲ, ಅದರಲ್ಲಿ ಪಂಚಮಶಾಲಿ ಸಮುದಾಯ ಬಹಳ ಹಿಂದುಳಿದಿದ್ದು ಅಥವಾ ಮುಂದುವರೆದಿದ್ದು ಅಂತ ಏನು ಕ್ಲಾಸಿಫಿಕೇಶನ್ ಆಗಿತ್ತು ಸರ್? ಅದು ಅಲ್ಲ, ನಾವು ಈಗ ಅವರಿಗೆ ಯಾವ ಸ್ಥಾನಮಾನ ಕೊಟ್ಟಿದೀವಿ ನಮ್ಮ ಆಯೋಗದಲ್ಲಿ ಅಂತಕ್ಕಂಥದ್ದು ನಾವೀಗ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಆ ವರದಿಯನ್ನು ಸರ್ಕಾರ ಒಪ್ಕೋಬೇಕಾಗುತ್ತೆ. ಆದರೆ ನಾವು ಎಲ್ಲ ಜಾತಿಗಳನ್ನು ಧರ್ಮಗಳನ್ನು ಅದಕ್ಕೆಲ್ಲ ಅವರ ಮಾಹಿತಿಯನ್ನು, ನಮ್ಮ ರಾಜ್ಯದಲ್ಲಿ ಎಷ್ಟು ಜಾತಿಗಳಿದ್ದಾವೆ, ಎಷ್ಟು ಧರ್ಮಗಳಿದ್ದಾವೆ, ಅದಕ್ಕೆ ಸೇರಿದವರು ಎಷ್ಟಿದ್ದಾರೆ ಅಂತಕ್ಕಂಥದ್ದು ನಾವು ಮನೆಗೆ ಸಮೀಕ್ಷೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಒಳಗೊಂಡಂತೆ ನಾವು ಸಮೀಕ್ಷೆ ಮಾಡಿರ್ತಕ್ಕಂಥದ್ದು ಯಾವುದೇ ಬರೀ ಹಿಂದುಳಿದ ವರ್ಗಗಳಂತಲ್ಲ, ಪರಿಶಿಷ್ಟ ಜಾತಿ ಅಂತಲ್ಲ, ಪರಿಶಿಷ್ಟ ಪಂಗಡ ಅಂತಲ್ಲ, ಎಲ್ಲ ಸಮುದಾಯದವರು ಮನೆಗೆ ಹೋಗ್ಬೇಕಾದ್ರೆ ನಾವು ಸುಮಾರು 1,60,000 ಸಿಬ್ಬಂದಿಯನ್ನು ಇಟ್ಕೊಂಡಿದ್ದೇವೆ ಅಂತ. ಸರ್ಕಾರಿ ಸಿಬ್ಬಂದಿಯನ್ನು ಬಳಸ್ಕೊಂಡಿದ್ದೇವೆ. ಹೌದು, ಟೀಚರ್ಸ್ ಮನೆ ಹೋಗಿರ್ತಕ್ಕಂಥವ್ರು ಉಪಾಧ್ಯಾಯರುಗಳು. ಇವಾಗ ಉದಾಹರಣೆಗೆ ಯಾರೋ ಒಬ್ರು ಮನೆಗೆ ಹೋದ್ವಿ ಅಂತ ತಿಳ್ಕೊಳ್ಳಿ, ಅವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿ ಜಾತಿದೇ ಇರ್ಬೋದು, ಧರ್ಮದ್ದೇ ಇರ್ಬೋದು, ನೌಕರಿದೇ ಇರ್ಬೋದು, ಜಮೀನ್ದೇ ಇರ್ಬೋದು, ಯಾವುದನ್ನೇ ಇರ್ಬೋದು. ಆ ಮಾಹಿತಿ ಸರಿ ಇಲ್ಲ ಅಂತ ಹೇಳೋದಕ್ಕೆ ಹೇಳ್ಬಹುದು. ಆದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಮಾಹಿತಿ ಕೊಟ್ಟವನು ಆ ಫಾರಮ್ಗೆ ಸೈನ್ ಹಾಕ್ಬೇಕು. ತ್ರಿವರ್ಣ ನ್ಯೂಸ್ನ ಇಂಟರ್ವ್ಯೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು BM ಹನೀಫ್. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಪ್ರಖ್ಯಾತ ನ್ಯಾಯವಾದಿ, ಕರ್ನಾಟಕದ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ H. ಕಾಂತರಾಜ್ ಅವರನ್ನು ಸಂದರ್ಶನ ಮಾಡುವವರಿದ್ದೇವೆ. ಇವತ್ತು ರಾಜ್ಯದಲ್ಲಿ ಭುಗಿಲೆದ್ದಿರುವಂತಹ ಮೀಸಲಾತಿ ಚಳವಳಿ ಇರಬಹುದು, ಬೇರೆ ಬೇರೆ ರೀತಿಯ OBC ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಮೀಸಲಾತಿಗೆ ಸಂಬಂಧಿಸಿದ ವಿವಾದಗಳಿರಬಹುದು. ಇವೆಲ್ಲ ವಿಚಾರಗಳನ್ನು ನಾವು ಅವರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೇವೆ. ಸರ್ ನಮಸ್ಕಾರ. ನಮಸ್ಕಾರ. ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ಧನ್ಯವಾದಗಳು. ಪಂಚಮಶಾಲಿ ಸಮುದಾಯ ಏನು ಹೋರಾಟ ಮಾಡ್ತಾ ಇದೆ, ಇದು ಮನವಿಯನ್ನ ನೇರವಾಗಿ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಕೊಡಬೇಕಿದು. ಮತ್ತು ಪಂಚಮಶಾಲಿ ಸಮುದಾಯ ಹಿಂದುಳಿದಿದೆ ಅಥವಾ ಮುಂದುವರೆದಿದೆ ಅನ್ನೋದನ್ನ ನಿರ್ಧರಿಸಬೇಕಾಗಿರೋದು ಆಯೋಗ. ಅದು ಒಂದು ಸಮೀಕ್ಷೆಯ ಮೂಲಕ ಅಲ್ವಾ? ಈಗ ನೀವು ಅಧ್ಯಕ್ಷರಾಗಿದ್ದಾಗ ಒಂದು ಸಮೀಕ್ಷೆ ಆಯ್ತಲ್ಲ, ಅದರಲ್ಲಿ ಪಂಚಮಶಾಲಿ ಸಮುದಾಯ ಬಹಳ ಹಿಂದುಳಿದಿದ್ದು ಅಥವಾ ಮುಂದುವರೆದಿದ್ದು ಅಂತ ಏನು ಕ್ಲಾಸಿಫಿಕೇಶನ್ ಆಗಿತ್ತು ಸರ್? ಅದು ಅಲ್ಲ, ನಾವು ಈಗ ಅವರಿಗೆ ಯಾವ ಸ್ಥಾನಮಾನ ಕೊಟ್ಟಿದೀವಿ ನಮ್ಮ ಆಯೋಗದಲ್ಲಿ ಅಂತಕ್ಕಂಥದ್ದು ನಾವೀಗ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಆ ವರದಿಯನ್ನು ಸರ್ಕಾರ ಒಪ್ಕೋಬೇಕಾಗುತ್ತೆ. ಆದರೆ ನಾವು ಎಲ್ಲ ಜಾತಿಗಳನ್ನು ಧರ್ಮಗಳನ್ನು ಅದಕ್ಕೆಲ್ಲ ಅವರ ಮಾಹಿತಿಯನ್ನು, ನಮ್ಮ ರಾಜ್ಯದಲ್ಲಿ ಎಷ್ಟು ಜಾತಿಗಳಿದ್ದಾವೆ, ಎಷ್ಟು ಧರ್ಮಗಳಿದ್ದಾವೆ, ಅದಕ್ಕೆ ಸೇರಿದವರು ಎಷ್ಟಿದ್ದಾರೆ ಅಂತಕ್ಕಂಥದ್ದು ನಾವು ಮನೆಗೆ ಸಮೀಕ್ಷೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಒಳಗೊಂಡಂತೆ ನಾವು ಸಮೀಕ್ಷೆ ಮಾಡಿರ್ತಕ್ಕಂಥದ್ದು ಯಾವುದೇ ಬರೀ ಹಿಂದುಳಿದ ವರ್ಗಗಳಂತಲ್ಲ, ಪರಿಶಿಷ್ಟ ಜಾತಿ ಅಂತಲ್ಲ, ಪರಿಶಿಷ್ಟ ಪಂಗಡ ಅಂತಲ್ಲ, ಎಲ್ಲ ಸಮುದಾಯದವರು, ಎಲ್ಲಾ ಸಮುದಾಯಗಳನ್ನು. ಆದ್ರೆ ಕಾಂತರಾಜು ಆಯೋಗದ ವರದಿ ವೈಜ್ಞಾನಿಕವಾಗಿಲ್ಲ, ಎಲ್ಲ ಕಡೆ ಮನೆಗಳಿಗೆ ಹೋಗಿಲ್ಲ, ಬಹುತೇಕ ಲಿಂಗಾಯತ ಸಮುದಾಯದ ಮನೆಗಳನ್ನ ತಲುಪಿಲ್ಲ ಅನ್ನುವಂಥ ಒಂದು ವಾದ ಇದೆ. ಹಂಗೆ ಹೇಳಿದ್ದು ನಾನು ಓದಿದ್ದೇನೆ ಪತ್ರಿಕೆಗಳಲ್ಲಿ. ಎಲ್ಲ ಸುಮಾರು ಜನ ಹೇಳಿದ್ದು ಕೂಡ ಕೇಳಿದ್ದೇನೆ ನಾನು. ಈ ಥರ ಆಗಿದೆ ಅಂತ ನೀವು ಹೇಳಿದ ರೀತಿಯಲ್ಲಿ. ಆದರೆ ನಾವು ಮಾಡ್ತಕ್ಕಂಥದ್ರಲ್ಲಿ ನೀವು ಯಾವ ಮನೆಗಳನ್ನು ಬಿಡಬಾರ್ದು ಅಂತಕ್ಕಂಥ ಪ್ರಯತ್ನ ನಾವು ಮಾಡಿದ್ದೇವೆ, ಗೊತ್ತಾಯ್ತಾ? ಸೊ ಅದರಿಂದ ಅದು ಇವಾಗ ನಿಮಗೆ ಮಾಡಿರ್ತಕ್ಕಂಥದ್ದು ಅದಕ್ಕೆ ಬರವಣಿಗೆ ಇರತಕ್ಕಂಥ ಅದು ಪ್ರಫಾರ್ಮ ಕೂಡ ಇದೆ. ಅದಕ್ಕೊಂದು 55 ಪ್ರಶ್ನೆಗಳನ್ನು ಒಳಗೊಂಡಿರ್ತಕ್ಕಂಥ ನಾವು ಪಟ್ಟಿಯಲ್ಲಿ ಮಾಡಿದ್ದೇವೆ. ಈಗ ನಾವು ನಿಮಗೆ ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ, ಈಗ ನಾವು ಮಾಡಿದಾಗ ಏನಾಯ್ತು ಅಂತ ಹೇಳಿದ್ರೆ, ಇನ್ನೂ ಏನಾದರೂ ಕೆಲವು ಬಿಟ್ಟು ಹೋಗ್ಬೋದು ಅನ್ನೋ ದೃಷ್ಟಿಯಿಂದ ನಾವು ಟೈಮು ಕೂಡ ಎಕ್ಸ್ಟೆಂಡ್ ಮಾಡ್ತಾ ಹೋದ್ವಿ. ನಾವು ಇನ್ನು ಇಲ್ಲಿ ಕವರ್ ಆಗಿಲ್ಲ, ಅಲ್ಲಿ ಕವರ್ ಆಗಿಲ್ಲ, ಅಲ್ಲಿ ಬಂದಿಲ್ಲ, ಅಲ್ಲಿ ಸೇರಿಲ್ಲ, ಇಲ್ಲಿ ಸೇರಿಲ್ಲ, ಅದು ಒಬ್ಬೊಬ್ಬರು ಬಂದು ಹೇಳೋರು. ಆಮೇಲೆ ಜೊತೆಗೆ ನಾವು ಪತ್ರಿಕೆಗಳಲ್ಲೂ ಕೂಡ, TV-ನಲ್ಲಿ ಕೂಡ ಸಂಬಂಧಪಟ್ಟಿರ್ತಕ್ಕಂಥ ಮಾಧ್ಯಮಗಳ ಮೂಲಕ ನಾವು ಯಾರ ಮನೆಗೆ ಬಂದಿಲ್ಲ ಅಂತಂದರೆ ದಯವಿಟ್ಟು ಆಯೋಗಕ್ಕೆ ಬಂದು ಮಾಹಿತಿಯನ್ನು ಕೊಡಿ, ನಾವು ಅದಕ್ಕೆ ಮಾಹಿತಿ ಪಡ್ಕೊಳ್ತೀವಿ. ಆಮೇಲೆ ಕೆಲವರು ಬಂದು ಹೇಳಿದ್ದಾರೆ ಈಗ ನಾವು ಮಾತ್ರ ಬರಲಿಲ್ಲ. ಆಮೇಲೆ ಈಗ ಇನ್ನೊಂದು ಇಲ್ಲಿ ಬಹಳ ಮುಖ್ಯವಾದ ಪ್ರಶ್ನೆ, ಜಾತಿಗಳು ಕೂಡ ಯಾವ ಆಧಾರದ ಮೇಲೆ ನಾವು ಮಾಡಿದ್ದೀವಿ ಅಂತ ಹೇಳಿದರೆ, ನಾವು ಆಯೋಗಕ್ಕೆ ತಿಳಿದಿರ್ತಕ್ಕಂಥ ಯಾವೊಂದು ಜಾತಿಯನ್ನು ಸ್ವಂತಕ್ಕೆ ನಾವು ಮಾಡಿಲ್ಲ.
ನಾವು ಈ ಸಮೀಕ್ಷೆಯನ್ನು ಮಾಡಬೇಕಾದ್ರೆ ಆಗಾಗಲೇ ಜಾತಿ ಪಟ್ಟಿ ಯಾವುದಿತ್ತೋ ಅಂದರೆ ಮೀಸಲಾತಿ ಪಟ್ಟಿ ಯಾವುದಿತ್ತೋ ಅವನ್ನು ಒಳಗೊಂಡಂತೆ ನಂತರದಲ್ಲಿ ನಾವು ಒಂದು ಪ್ರಕಟಣೆ ಮಾಡಿದ್ವಿ. ಈಗ ಯಾರ್ಯಾರು ಮೀಸಲಾತಿ ಪಟ್ಟಿ ಒಳಗಡೆ ಇಲ್ಲ ಅಥವಾ ಇನ್ಯಾರ್ಯಾರಿಗೆ ಮೀಸಲಾತಿ ಬೇಕು ಅಂಥವ್ರು ಬಂದು ಏನು ನಮ್ಮದು ಇಂಥ ಜಾತಿ ನಮ್ಮದು ಸಮೀಕ್ಷೆಯಲ್ಲಿ ಸೇರಿಸ್ಕೊಡಿ ಅಂತಕ್ಕಂಥದ್ದು ಕೊಟ್ಟರೆ ನೀವು ಅದನ್ನು ಕೂಡ ಕೊಡಿ. ಅದ್ರ ಜೊತೆಗೆ ನಿಮ್ಮ ಜಾತಿಯನ್ನು ಕೂಡ ಯಾವ ಯಾವ ಹೆಸರಿನಲ್ಲಿ ಯಾವ್ಯಾವ ಭಾಗದಲ್ಲಿ ಕರೀತಾರೆ, ಬೇರೆ ಬೇರೆ ಹೆಸರಿನಲ್ಲಿ ಕರೀತಾರೆ ಜಾತಿಯನ್ನು. ಹೌದು, ಈಗ ಮೀನುಗಾರ ಸಮುದಾಯವನ್ನೇ ಕೋಳಿ ಜನಾಂಗ ಅಂತಾರೆ, ಮೊಗವೀರರು ಅಂತಾರೆ, ಬೆಸ್ತರು ಅಂತಾರೆ. ಹೌದು, ಇವಾಗ ನಮ್ಮ ಮಡಿವಾಳರು ಇದ್ದಾರೆ, ಅವ್ರನ್ನ ಕೆಲವು ಭಾಗದಲ್ಲಿ ಮಡಿವಾಳರು ಅಂತಾರೆ, ಕೆಲವು ಭಾಗದಲ್ಲಿ ಅಗಸ ಅಂತಾರೆ. ಸೊ ಹೀಗೆ ರಜಕ ಸಮಾಜ ಅಂತ ಅಂತಾರೆ. ಸೊ ಹೀಗೆ ಒಂದೊಂದ್ ಕಡೆ ಒಂದೊಂದು ಇರ್ತದೆ. ಇವಾಗ ಉತ್ತರ ಕರ್ನಾಟಕದಲ್ಲಿ ಒಂದು ಬೇರೆ ಹೆಸರು ಕರಿಬಹುದು, ಬಾಂಬೆ ಕರ್ನಾಟಕದಲ್ಲಿ ಇನ್ನೊಂದು ಕರಿಬಹುದು, ಮಧ್ಯ ಕರ್ನಾಟಕದಲ್ಲಿ ಇನ್ನೊಂದು ಕರಿಬಹುದು. ಹಾಗೆ ನಿಮ್ಮ ಜಾತಿಯನ್ನು ಯಾವ ಯಾವ ಹೆಸರಿನಲ್ಲಿ ಕರೀತಾರೆ, ಯಾವ ಭಾಗದಲ್ಲಿ, ಅದನ್ನು ಕೂಡ ತಿಳಿಸೋದಕ್ಕೆ ಅವಕಾಶ. ಇದು ಯಾವ ಸ್ವರೂಪದಲ್ಲಿ ನಡೀತು? ಮನೆ ಸಮೀಕ್ಷೆ ನಡೀತು, ಆಮೇಲೆ ಟ್ಯಾಬ್ಯುಲೇಷನ್ ಅಂತ ಹೇಳ್ತಾ ಇದ್ರಲ್ಲಿ, ಎಷ್ಟು ಸಮಯ ತಗೊಂಡು? ಸೊ ಹಾಗೆ ನಾವು ಯಾರ್ಯಾರು ಕೊಟ್ಟಿದ್ದಾರೆ ಜಾತಿಗಳು ಅವನ್ನ ಸೇರಿಸ್ಕೊಂಡು ಅದ್ರ ಮೇಲೆ ಅವ್ರನ್ನ ಸಮೀಕ್ಷೆ ಮಾಡೋದಕ್ಕೆ ನಾವು ಮನೆಗೆ ಹೋಗ್ಬೇಕಾದ್ರೆ ನಾವು ಸುಮಾರು 1,60,000 ಸಿಬ್ಬಂದಿಯನ್ನು ಇಟ್ಕೊಂಡಿದ್ದೇವೆ. ಅದರಲ್ಲಿ ಸರ್ಕಾರಿ ಸಿಬ್ಬಂದಿಯನ್ನು ಬಳಸ್ಕೊಂಡಿದ್ದೀರಿ? ಹೌದು, ಟೀಚರ್ಸ್ ಮನೆ ಹೋಗಿರ್ತಕ್ಕಂಥವ್ರು, ಉಪಾಧ್ಯಾಯರುಗಳು. ಅವ್ರ ಮನೆಗೆ ಅದು ಹೇಳ್ಬೇಕಂದ್ರೆ ಅವ್ರನ್ನ ಸೇರಿಸ್ಕೊಡೋದಕ್ಕೆ ಏನು ಸುಪ್ರೀಂ ಕೋರ್ಟ್ ಕೂಡ ಹೇಳಿತ್ತು, ಅವ್ರಿಗೆ ಅವರ ಕೆಲಸದಲ್ಲಿ ಅವ್ರಿಗೆ ತೊಂದರೆ ಕೊಡಬಾರ್ದು ಅಂತ. ಅದಕ್ಕೆ ತೊಂದರೆ ಕೊಡಬಾರ್ದು ಅಂತೇಳಿ ಸರ್ಕಾರದ ಒಪ್ಪಿಗೆ ತಗೊಂಡು ಪರ್ಮಿಷನ್ ತಗೊಂಡು ನಾವು ರಜಾ ಇದ್ದಾಗ ಮಾಡಿದೀವಿ. ಅವ್ರನ್ನ ರಜಾ ಇದ್ದಾಗ ಅವ್ರನ್ನ ಬಳಸ್ಕೊಂಡು ಈ ಕೆಲಸವನ್ನು ನಾವು ಮಾಡಿದ್ದೇವೆ. ಯಾಕೆಂತ ಹೇಳಿದ್ರೆ ಜನಗಣತಿಗೂ ಅವರೇ ಮಾಡಿದ್ದಾರೆ, ಅವ್ರನ್ನ ಬಳಸ್ಕೊತಾರೆ. ಸೊ ಅವ್ರಿಗೆ ಅನುಭವ ಇದೆ, ಅವ್ರಿಗೆ ಇಂಥದ್ದೆಲ್ಲ ಅಂತೇಳಿ ಆದಷ್ಟು ಪ್ರಯತ್ನ ಮಾಡಿ ಅವ್ರನ್ನೇ ಬಳಸಿ. ಎಷ್ಟು ಅವಧಿವರೆಗೆ ನಡೀತಿದೆ? ಈಗ ನಾವು ಅದು ಪ್ರಾರಂಭ ಮಾಡಿದ್ದು 40 ದಿನಗಳವರೆಗೆ. ಅಂದ್ರೆ 40 ದಿನಕ್ಕೆ ಸಮೀಕ್ಷೆ ಎಲ್ಲ ಆಯ್ತು, ಸಮೀಕ್ಷೆ ಕೆಲಸ ಎಲ್ಲ ಮುಗೀತು ಅಂತಲ್ಲ, ಮನೆಗೆ ಹೋಗಿ ಅಂಕಿಅಂಶಗಳು ತರ್ತಕ್ಕಂಥದ್ದು ರಾಜ್ಯದಲ್ಲಿ 40 ದಿನ ನಡೆದಿದೆ. ಅದು 1,60,000 ನೌಕರರು ಸಿಬ್ಬಂದಿ. ಸಿಬ್ಬಂದಿನಲ್ಲಿ ಎಲ್ಲ ಜಾತಿಯವರು ಇದ್ರು, ಅದರಲ್ಲಿ ಸರ್ಕಾರಿ ನೌಕರರು ಯಾರ್ಯಾರು ಅವೈಲೇಬಲ್ ಅವ್ರನ್ನ ತಗೊಂಡಿದ್ದೀರಿ? ಎಲ್ಲದ ಜಾತಿ ಪ್ರಶ್ನೆ ಅಲ್ಲ. ಇದನ್ನ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ನಾನು ಆಯೋಗದ ನಿಮ್ಮ ವರದಿ ಮೇಲೆ ಈ ತರದೆಲ್ಲ ಆರೋಪಗಳೆಲ್ಲ ಬರ್ತಾ ಇದೆಯಲ್ಲ, ಅದಕ್ಕೆ ಕೇಳಿದೆ. ಇದೆ, ನಾನು ಹೇಳ್ತೀನಿ, ಎಲ್ಲರೂ ಮನೆಗೆ ಹೋಗಿದ್ದಾರೆ. ಈಗ ಎಷ್ಟೋ ಸಾರಿ ಇದು ಕೆಲವು ಸಂದರ್ಭಗಳಲ್ಲಿ ನಾನೇ ಕೆಲವು ಮನೆಗಳಿಗೆ ಹೋಗಿದ್ದೇನೆ, ಏನು ಸಮಸ್ಯೆಗಳು ಇರ್ತಕ್ಕಂಥದ್ರಲ್ಲಿ. ಅವಾಗೆಲ್ಲ ಕೆಲವರಲ್ಲಿ ಹೇಳಿದ್ದಾರೆ ಏನಂತ, ನಾವು ಯಾವ ಮಾಹಿತಿನೂ ಕೊಡಲ್ಲ ಅಂತ ಹೇಳ್ತಾರೆ. ಏನು ಅವ್ರು ಅದಕ್ಕೆ ಕಾರಣನೂ ಕೊಡಲ್ಲ. ಬೇಕಾದ್ರೆ ನೀವು ಬರ್ಕೊಂಡು ಹೋಗಿ, ನಾವು ಯಾವುದು ಮಾಹಿತಿ ಕೊಡಲ್ಲ ಅಂತ. ಮಾಹಿತಿ ಕೊಡದೇ ಇರ್ತಕ್ಕಂಥದ್ದು ಅಂಕಿಅಂಶಗಳಿದೆ. ಮಾಹಿತಿ ಕೂಡ ನಾವು ಸರಿಯಾಗಿ ಬಂದಿಲ್ಲ ಅಂತಕ್ಕಂಥ ಪ್ರಶ್ನೆ ಇಲ್ಲ. ಇದು ಬಹಳ ಮುಖ್ಯವಾದ ಅಂಶ ನಾನು ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ, ಇವಾಗ ಉದಾಹರಣೆಗೆ ಯಾರೋ ಒಬ್ಬರು ಮನೆಗೆ ಹೋದ್ವಿ ಅಂತ ತಿಳ್ಕೊಳ್ಳಿ, ಅವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿ ಜಾತಿದೇ ಇರ್ಬೋದು, ಧರ್ಮದ್ದೇ ಇರ್ಬೋದು, ನೌಕರಿದೇ ಇರ್ಬೋದು, ಜಮೀನ್ದೇ ಇರ್ಬೋದು, ಯಾವುದನ್ನೇ ಇರ್ಬೋದು. ಆ ಮಾಹಿತಿ ಸರಿ ಇಲ್ಲ ಅಂತ ಹೇಳೋದಕ್ಕೆ ಹೇಳ್ಬಹುದು. ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಮಾಹಿತಿ ಕೊಟ್ಟವನು ಆ ಫಾರಮ್ನಿಗೆ ಸೈನ್ ಹಾಕ್ಬೇಕು. ಸೈನ್ ಹಾಕ್ಬೇಕಾದ್ರೆ ನಿನ್ನ ಹೆಸರೇನು, ನೀನು ಹೇಳಿರ್ತಕ್ಕಂಥ ಜಾತಿನೇ ಬರ್ದಿದ್ದೀವಿಲ್ಲ ನೋಡು, ನೀನು ಹೇಳಿರ್ತಕ್ಕಂಥ ಧರ್ಮನೇ ಬರ್ದಿದ್ದೀವಿಲ್ಲ ನೋಡು, ನಿಂದು ಎಷ್ಟು ಎಕರೆ ಜಮೀನಿದೆ ಅಂತ ನಾವು ಬರ್ದಿದ್ದೀವಿಲ್ಲ ನೋಡಿ. ಆಮೇಲೆ ನೀನು ಕುಷ್ಕಿ ಅಂತ ಹೇಳಿದ್ರೆ ನಾವು ತರಿ ಅಂತ ಬರ್ದಿದ್ದೀವ, ಅಥವಾ ತರಿ ಅಂತ ಹೇಳಿದ್ರೆ ಕುಷ್ಕಿ ಅಂತ ಬರ್ದಿದ್ದೀವ, ನೀವೆಲ್ಲ ನೋಡಿಕೊಂಡೆ ನೀವು ಅದನ್ನ ಸೈನ್ ಹಾಕಿ ಅಂತ ಅದು ಹಾಕ್ತಾನೆ. ಆಮೇಲೆ ಅವನು ಹೇಳಿದ್ನೇ ಬರ್ಕೊಂಡಿದ್ದೀನಿ ಅನ್ನೋದಕ್ಕೆ ಎನ್ಯುಮರೇಟರ್ ಸೈನ್ ಹಾಕ್ತಾನೆ. ಆಮೇಲೆ ಅವ್ರು ಹೇಳಿದ್ನ ಈತ ಬರ್ದಿದ್ದೇನೆ ಅನ್ನೋದಕ್ಕೆ ಸಾಕ್ಷಿ ಇನ್ನೊಬ್ರು ಸೂಪರ್ವೈಸರ್ ಅಂತ ಇದ್ದಾರೆ, 3 ಜನನೂ ಸೈನ್ ಹಾಕಿರ್ತಾರೆ ಅದಕ್ಕೆ. ಆ ಫಾರಮ್ ಏನಿದೆಯಲ್ಲ ಇವತ್ತಿನವರೆಗೂ ಪ್ರಿಂಟೆಡ್ ಫಾರಮ್, ನಾವು ಅವ್ರು ಬರ್ಕೊಂಡಿರ್ತಕ್ಕಂಥದ್ದು ಏನು ಫಾರಮ್ ಇವತ್ತಿಗೂ ಹಂಗೆ ಇದೆ, ನೋಡ್ಬೋದು. ಆ ಫಾರಮ್ ಇದೆ, ಅದರ ಜೊತೆಗೆ ನೀವು ಅದನ್ನು ಕಂಪ್ಯೂಟರೀಕರಣ ಕೂಡ ಮಾಡಿದ್ದೀರಿ? ಮಾಡಿದ್ದೇವೆ. ಅದನ್ನ ನಂತರದಲ್ಲಿ ಮಾಡಿಕೊಂಡು ಅದಕ್ಕೆ ತುಂಬಾ ಸಮಯ ತಗಲ್ತು ಅಂತ ಹೇಳಿ ಕ್ಲಾಸಿಫಿಕೇಶನ್ ಅಧ್ಯಯನ ಮಾಡೋದಕ್ಕೆ. ಈಗ ಇಲ್ಲಿ ಸರ್ವೆ ಒಂದು ಭಾಗ, ಆ ಬಂದಿರತಕ್ಕಂಥ ಅಂಕಿಅಂಶ ಪಡ್ಕೊಳ್ತಕ್ಕಂಥದ್ದು ಪ್ರತ್ಯೇಕವಾಗಿ ಪಡ್ಕೊಳ್ತಕ್ಕಂಥದ್ದು ಒಂದು ಭಾಗ. ಆಮೇಲೆ ಬಂದ ನಂತರ ಅದನ್ನು ನಾವು ವಿಚಾರ ಮಾಡಿ, ಅದನ್ನು ನೋಡಿ, ಅದನ್ನು ನಾವು ಪರಿಗಣಿಸಿ ಅದಕ್ಕೆ ತಕ್ಕಂಥ ಸಾರಾಂಶವನ್ನು ಕೊಡ್ತಕ್ಕಂಥದ್ದು ಕೆಲಸ. ಆಮೇಲೆ ಅದನ್ನ ಕೊಡ್ಬೇಕಾದ್ರೆ ನಾವೇನು ಮಾಡ್ತೀವಿ ಅಂತ ಹೇಳಿದರೆ, ಇದ್ರ ಜೊತೆಗೆ ಇದು ಹಿಂದಿನ ಆಯೋಗಗಳು ಏನು ಮಾಡಿದ್ದಾವೆ, ಯಾವ ಕ್ರಮ ವಹಿಸಬೇಕು, ಏನು ಮಾಡಬೇಕು, ಯಾವ ಥರದ ರೀತಿಯಲ್ಲಿ ಇದು ಹಿಂದೆ ಮಾಹಿತಿಯನ್ನು ಪಡ್ಕೊಂಡ್ರು, ಆಮೇಲೆ ಸುಪ್ರೀಂ ಕೋರ್ಟು ಹೈಕೋರ್ಟ್ನವರು ತೀರ್ಪುಗಳು ಏನು ಹೇಳಿದ್ದಾರೆ, ಇದು ಮಾಡಬೇಕಾದ್ರೆ ನೀವು ಹಿಂದುಳಿದವರುಗಳನ್ನ ಗುರುತಿಸ್ಬೇಕಾದ್ರೆ ಯಾವ್ಯಾವ ದಾರಿಯಲ್ಲಿ ಹೋಗಬೇಕು, ಯಾವುದ
ಅಡಾಪ್ಟ್ ಮಾಡಬೇಕು ಅಂತಕ್ಕಂಥದ್ದು ಹೇಳಿದ್ರೆ ಸುಪ್ರೀಂ ಕೋರ್ಟು ಹೈಕೋರ್ಟ್ ಜಡ್ಜ್ಮೆಂಟ್ಗಳ ಜೊತೆಗೆ ಹಿಂದಿನ ಆಯೋಗಗಳು ಮಾಡಿರ್ತಕ್ಕಂಥದ್ರ ಜೊತೆ ಇದ್ರ ಜೊತೆಗೆ ಇನ್ನೊಂದು ಮಾಡೋದೀವಿ ಏನಂತಂದರೆ ಈ ಎಕ್ಸ್ಪರ್ಟ್ಗಳ ಕಮಿಟಿ, ತಜ್ಞರ ಸಮಿತಿ ಕೂಡ ನಾವು ಮಾಡಿದ್ದೇವೆ. ಆ ಪ್ರಶ್ನೆಗಳನ್ನು ಏನೇನು ಕೇಳಬೇಕು ಅಂತಕ್ಕಂಥದ್ದು ಫೈನಲೈಸ್ ಮಾಡಬೇಕಾದ್ರೂ ತಜ್ಞರ ಅಭಿಪ್ರಾಯ ಪಡ್ಕೊಂಡಿದ್ದೇವೆ. ಈಗೆಲ್ಲ ಪಡ್ಕೊಂಡು ಇದನ್ನ ಎಷ್ಟೆಲ್ಲ ಮಾಡಿ ನಾವು ಮಾಡಿರ್ತಕ್ಕಂಥ